ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತ ನಮ್ಮ ತಾಯಿಯವರು ಅಕ್ಕ ಮಾದೇವಿದ ಹೇಳ್ರಿ ಅಂತ ಹೇಳಿದ್ರು. ಅಕ್ಕ ಮಾದೇವಿಯವ್ರ ಸೋಮವಾರ ಅಕ್ಕ ಮಾದೇವಿ ಅವ್ರದ್ದೇ ಹೇಳ್ತೀನಿ. ಉಡುತರಿ ಗ್ರಾಮ ಇದ್ದಿಲ್ಲ, ಮೊದಲೇ ಉಡುಗಣಿ ಗ್ರಾಮ ಅಂತ ಅದ್ರ ಹೆಸರು. ಉಡುಗಣಿ ಅಲ್ಲಿ ಮಾದಾರ, ಅಲ್ಲಿ ಬಸವಣ್ಣವ್ರ ತಾಯಿ ತಂದೆ ಹೆಸರು ಬರ್ಲಾಕತ್ತೈತಿ. ಸುಮತಿ ನಿರ್ಮಲಾ ದೇವಿ, ಸುಮತಿ ನಿರ್ಮಲಾ ದೇವಿ ಅಂತ ಹೇಳಿ ಸತಿಪತಿ ದಂಪತಿಗಳು. ಅವ್ರ ಉದರದಿಂದ ಶಿವಪುತ್ರಿ ಜನಿಸಿ ಬಂದಳು ಮಹಾದೇವಿ ಅಂತ ಹೇಳಿ. ಮಹಾದೇವಿ ಅಂತ ಹೆಸರಿಟ್ರು, ತೊಟ್ಲಿಟ್ರು. ಬಿದಿಗೆಯ ಚಂದ್ರಮನಂತೆ ಬೆಳಕೋತ 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 ದಿನ ದಿನ ಕ್ರೋಧಿ ಆದಳು ಮಹಾದೇವಿ. ಆಮೇಲೆ 8 ವರ್ಷ ಬಂತು. 8 ವರ್ಷದಲ್ಲಿ ಲಿಂಗ ದೀಕ್ಷಾ, ಮಹಾದೇವಿಗೆ ಲಿಂಗ ದೀಕ್ಷಾ ಮಾಡ್ಬೇಕಂತ ಹೇಳಿ ಗುರುಲಿಂಗ ದೇವರು ಅಂತ ಹೇಳಿ ಗುರುಗಳು, ಗುರುಲಿಂಗ ದೇವರು ಅಂತ ಹೇಳಿ ಬಂದ್ರು. ಮಹಾದೇವಿ ತಾಯಿಯವ್ರಿಗೆ ಲಿಂಗ ದೀಕ್ಷೆ ಕೊಟ್ರು 8ನೇ ವಯಸ್ಸಿನಾಗೆ. ಲಿಂಗ ದೀಕ್ಷೆ ಕೊಡಾಗ ಏನ್ ಹೇಳಿದ್ರು ಅವ್ರಂದ್ರ, ಲಿಂಗನೇ ಪತಿ, ಶರಣ ಸತಿಲಿಂಗ ಪತಿ, ಲಿಂಗನೇ ನಿನ್ ಗಂಡ. 8ನೇ ವಯಸ್ಸಿನಾಗ ಸಣ್ಣ ಹುಡುಗಿ. ಈಗ ಹೆಂಗಾಗ್ತದಂದ್ರ, ಗೋಡಿ ಕಟ್ತಾರ, ಹಸಿ ಗೋಡಿ ಇದ್ದಾಗೆ ಒಂದ್ ಹಳ್ಳ ಹೊಡೆದ್ರೆ ಹಂಗೆ ಕೂತ್ಕೋತೈತಿ, ಅದ ಗಚ್ಚಿ ಕೂಡ್ತೈತಲ್ಲ. ಹಸಿ ಗೋಡಿ ಇದ್ದಾಗ ಹಳ್ಳ ಹೊಡೆದ್ರ ಗಚ್ಚಿ ಕೂಡ್ತೈತಿ. ಆತರ ಅಕ್ಕ ಮಾದೇವಿಗೆ ಏನಾಗಿತ್ತು, ಅಕ್ಕ ಮಾದೇವಿ ಹಿಂದಿಂದ ಆದ್ರು ಮೊದಲ ಮಾದೇವಿ ಅವ್ರಿಗೆ ಏನಾಗಿತ್ತು ಅಂದ್ರೆ 8ನೇ ವಯಸ್ಸು ಅತಿ ಚಿಕ್ಕ ವಯಸ್ಸು. ಚಿಕ್ಕ ವಯಸ್ಸಿನಾಗ ಏನಾಯ್ತು, ಗುರುಲಿಂಗ ದೇವರು ದೀಕ್ಷಾ ಕೊಡಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತಾರ, ಖರೆ ನಾವೆಲ್ಲರೂ ಅಷ್ಟು ತಿಳ್ಕೊಂಡಿಲ್ಲ, ಯಾರು ಅಷ್ಟು ತಿಳ್ಕೊಂಬಂಗಿಲ್ಲ, ಅವ್ರು ತಿಳ್ಕೊಂಡಂಗ. ಶರಣ ಸತಿ ಲಿಂಗಪತಿ, ಲಿಂಗನೇ ನಿನ್ ಪತಿ, ನೀನೇ ಲಿಂಗ ಸತಿ. ಇವತ್ ನೀನು ಮದ್ವೆ ಆಗ್ತಾ ಇದೆ. ಇದು ನಮ್ ಗುರುಗಳು ಹೇಳ್ಯಾರ, ಎಲ್ಲಾರು ಹೇಳ್ಯಾರ. ಆದ್ರೆ ಯಾರಲ್ಲ ಲಿಂಗಪ್ಪನೇ ಪತಿ ಅಂತ ತಿಳ್ಕೊಂಡಿದ್ದೇವೇನ್ ಯಾರ ಇದ್ದಾರ? ಲಿಂಗಪ್ಪನೇ ನನ್ ಗಂಡ ಅಂತ ಎಲ್ಲಾ ಗುರುಗಳು ದೀಕ್ಷೆ ಕೊಡಾಗ ಅದೇ ಹೇಳ್ತಾರ, ಲಿಂಗನೇ ನಿಮ್ ಗಂಡ, ನೀವು ಲಿಂಗದ ಹೆಂಡತಿ. ಅದ್ರ ಹ್ಞೂ ಅಂತ ದೀಕ್ಷೆ ತಕೋತೇವೆ ಎಲ್ಲಾರು. ಆದ್ರ ಎಲ್ಲಾರು ಮದಿ ಮಾಡ್ಕೋಬೇಕ, ಗಂಡಗ್ ಮಾಡ್ಕೋಬೇಕು, ಸಂಸಾರ ಮಾಡ್ಬೇಕು ಅನ್ನೋದು ಎಲ್ಲಾರ ಒಳಗ. ಆದ್ರ ಮಾದೇವಿ ತರ ಯಾರೋ ತಿಳ್ಕೊಂಡಿದೇವ? ಯಾರು ತಿಳ್ಕೊಂಡಿಲ್ಲ. ಶರಣ ಸತಿ ಲಿಂಗಪತಿ, ನಿನ್ಗೆ ಇವತ್ತು ಮದುವೆ ಆಗ್ತಾ ಇದೆ, ನೀನು ಇವತ್ತ ವಧುವಳಾಗಿದೀಯ, ಲಿಂಗಯ್ಯ ವಧುವರರಾಗಿದ್ದಾರೆ. ನಿಮ್ಮಿಬ್ಬರನ್ನ ಶರಣ ಸಮೂಹದಲ್ಲಿ ಮದುವೆ ಆಗ್ತಾ ಇದೆ. ಅದಕ್ಕೆ ನೀನು ಈ ದೇವನ, ಲಿಂಗ ದೇವನನ್ನೇ ನೀನು ನನ್ನ ಪತಿ ಅಂತ ತಿಳ್ಕೊಂಡು ಭಾವಿಸಬೇಕು. ಪತಿಗೆ ಎಷ್ಟು ಪ್ರೇಮ ಪ್ರೀತಿ ಮಾಡ್ತಾರೋ ಅದೇ ಪ್ರೇಮ ಪ್ರೀತಿ ನಿನ್ ಗಂಡನೇ ಇವ ಅಂತ ಹೇಳಿ ಗುರುಲಿಂಗ ದೇವರು ಈ ತರ ಎಲ್ಲ ಹೇಳಿ ದೀಕ್ಷೆ ಕೊಟ್ಟು ಬಿಟ್ರು ಅಕ್ಕ ಮಹಾದೇವಿಗೆ. ಅವಳು ಅಂದ್ಕೊಂಡು ಆಯ್ತು ನನ್ ಮದ್ವೆ ಆಯ್ತು ಅಂದಕ್ಕೆ ಏನ್ ಮಾಡತ್ತು, ದಿನ ನಿತ್ಯ
ಲಿಂಗ ಈಗ ಬಹಳ ಪ್ರೀತಿ ಮಾಡತ್ತಳು, ಬಹಳ ಪ್ರೇಮ ಮಾಡತ್ತಳು, ಬಹಳ ಪ್ರೀತಿ ಮಾಡತ್ತಳು. ಪ್ರೀತಿ ಪ್ರೇಮ ಅಂದ್ರೆ ಮತ್ತ ಅದು ಪ್ರೀತಿನೇ, ಭಕ್ತಿ ಅನ್ನೋದು ಪ್ರೀತಿನೇ. ಲಿಂಗದಲ್ಲಿ ಪೂಜಾ ಕೂಡ್ಬೇಕಾಗಿದ್ರ ಲಿಂಗದಲ್ಲಿ ತಣ್ಣೀರಾಗಿ ಹೆಂಗ ದೃಷ್ಟಿ ಕೊಟ್ಟು ಲಿಂಗವನ್ನ ನೋಡ್ಬೇಕಾಗಿದ್ರ, ನಿಜವಾಗ್ಲೂ ಲಿಂಗ ನೋಡ್ಬೇಕಾಗಿದ್ರೆ ಆ ಟೈಮ್ ಸಿಕ್ಕವ್ರಿಗೆ ಮಾತ್ರ ಒಂದ್ ಎರಡೆರಡು ಮೂರ್ ತಾಸು ಲಿಂಗದಲ್ಲಿ ಆ ಲಿಂಗ ಪೂಜೆ ಮಾಡಿ ಲಿಂಗನೇ ನೋಡ್ಬೇಕಾಗಿದ್ರೆ ಸಾಕ್ಷಾತ್ ನಮಗ ಸ್ವರೂಪನೇ ಕಂಡು ಬಿಡ್ತೈತಿ. ಆ ತರ ಯಾರಿಗೂ ಅವಕಾಶ ಸಿಗಲ್ಲ ಅಷ್ಟೇ. ಲಿಂಗ ನೋಡ್ತಾ ನೋಡ್ತಾ ಏನಾಗ್ತೈತಿ, ಪೂರ್ತಿ ಲಿಂಗನು ಬಯಲಾಗ್ತೈತಿ. ಕಣ್ಣು ಹಣ್ಣಾಗ್ಬೇಕು, ಪೂರ್ತಿ ಕಣ್ಣು ಹಣ್ಣಾಗ್ಬೇಕು. ಲಿಂಗನೂ ಬಯಲಾಗ್ತದ. ಲಿಂಗ ನೋಡ್ತಾ ನೋಡ್ತಾ ಲಿಂಗನೂ ಕಾಣಂಗಿಲ್ಲ, ಈ ಕೈ ಹಿಡ್ದಿನ ಕೈನೂ ಕಾಣಂಗಿಲ್ಲ, ನೀವ್ಯಾರೂ ಕಾಣಂಗಿಲ್ಲ, ಈ ಮನೆ ಕಾಣಂಗಿಲ್ಲ, ಮಠ ಕಾಣಂಗಿಲ್ಲ, ದೇಶ ಕಾಣಂಗಿಲ್ಲ, ಏನೇನು ಕಾಣಂಗಿಲ್ಲ. ಕಪ್ಪು ಲಿಂಗ, ಕಪ್ಪು ಕಂಡು 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 ಪೂರಾ ವೈಟ್ ಆಗಿ ಪೂರಾ ಮಾಯ ಆಗ್ಬಿಡ್ತೈತಿ. ಆಮೇಲೆ ಒಂದು ಏನ್ ಕಾಣ್ತೈತಿ, ಒಳಗ ಒಂದು ಜ್ಯೋತಿ ಕಂಡಂಗ, ದೇವನ ಸ್ವರೂಪ ಆಕಾರ ಇಲ್ಲ ದೇವರಿಗೆ, ಒಂದು ಜ್ಯೋತಿ ಕಂಡಂಗ ಲಿಂಗದಾಗೆ ಕಾಣ್ತೈತಿ. ಇದು ಮಾತ್ರ ಸತ್ಯ. ನಿಷ್ಠೆಯಲ್ಲಿಂದ ಪೂಜೆ ಮಾಡಿದವರಿಗೆ ಪೂರ್ತಿ ಕಣ್ಣು ಹಣ್ಣಾಗ್ಬೇಕು, ಆ ಲಿಂಗದಲ್ಲೇ ದೃಷ್ಟಿ ಇರ್ಬೇಕು, ಏನು ಕಾಣಬಾರ್ದು, ಎಲ್ಲಿಗೆ ಹೋಗ್ಬಾರ್ದು. ಇದು ಚಂಚಲ. ಅದಕ್ಕ ಅದೇ ತರ ಅಕ್ಕ ಮಹಾದೇವಿಯವರು ಪೂಜೆ ಮಾಡ್ತಾ 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 ಒಂದ್ ದಿವಸ ಗೆಳತಿಯರೆಲ್ಲ ಕೂಡಿ ಅಲ್ಲಿ ಅವರ ಮನೆ ಹಿಂದಗಡೆ ಒಂದು ಮಲ್ಲಿಕಾರ್ಜುನ್ ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನದಲ್ಲಿ ಹಿಂಗೆ ಆಟ ಆಡ್ಕೋತ ಗೆಳತಿಯರೆಲ್ಲರೂ ಮಾತಾಡ್ಕೊಂತ ಹೋಗ್ಯಾರ. ಅಲ್ಲಿಗೆ ಹೋಗಿ ಅಲ್ಲಿ ಏನ ಮಾತಾಡ್ಕೊಳಕ್ ಹತ್ಯಾರ ಅಂದ್ರೆ, ಗೆಳತಿಯರ್ ಕೂಡಿ ನನ್ನ ಕನಸು ಬಿತ್ತು ಅಂತ ಅವ್ರ ಗೆಳತಿ ಹೇಳ್ದಳು. ನನಗೆ ಇವತ್ತು ಕನಸು ಬಿತ್ತು. ಅವ್ರ ಗೆಳತಿ ಹೇಳ್ದಳು, ಮಾದೇವಿ ಗೆಳತಿ. ಮಾದೇವಿ ಅಂದ್ರು, ಎಷ್ಟು ಕನಸು ಬಿದ್ದು ನಿಮಗ್ ಗೊತ್ತಿಲ್ಲ, ನನಗ್ ಮಾತ್ರ ಒಂದೇ ಕನಸು ಬರ್ತದ ಅಂದ್ರು ಆಕಿ. ನನಗ್ ಒಂದೇ ಕನಸು ಬಿತ್ತು. ಯಾರೋ ಒಬ್ರು ದೊಡ್ಡ ಡಾಕ್ಟರ್ ಹೇಳ್ತಾರಂತೆ, ಮನುಷ್ಯನಿಗೆ ದಿನ 300 ಕನಸು ಬೀಳ್ತಾವಂತ. ನನಗ್ ಗೊತ್ತಿಲ್ಲ ಅಷ್ಟು ಬೀಳೋದು, ಆದ್ರೆ 300 ಕನಸು ಬೀಳ್ತಾವಂದ್ರೆ ಅಷ್ಟ ಇವ್ರು ಯಾವ್ಯಾವ ಕಡೆಗೆ ಕೆಲಸ ಮಾಡಿ ಅಥವಾ ಯಾವ್ದೋ ಒಂದು ಮನುಷ್ಯನಾಗಿದ್ದು ಅವೆಲ್ಲ ಇಟ್ಕೊಂಡು ಅಷ್ಟು ಕನಸು ಬೀಳ್ತಾವಂತ. ನೆನಪಿರೋದು ಮಾತ್ರ 3, 4, 2, 1 ಅಂತ ಹೇಳ್ತಾರ. ಆದ್ರ ಅಷ್ಟು ನನ್ಗೇನ್ ಗೊತ್ತಿಲ್ಲ, ಹೇಳೋದು ಕೇಳಿದ್ನಷ್ಟೇ. ಆದ್ರ ಅಕ್ಕ ಮಹಾದೇವಿ ಅವ್ರು ಹೇಳಿದ್ರು, ನನಗೊಂದು ಕನಸು ಬಿತ್ತು. ಗೆಳತಿಯರಿಗೆ ಹೇಳಿದ್ರು. ಆವಾಗ ಅದು ವಚನ ಅಕ್ಕ ಮಹಾದೇವಿದ. ಅಕ್ಕ ನಾನೊಂದು ಕನಸು ಕಂಡೆ, ನಾನೊಂದು ಕನಸ ಕಂಡೆ, ಅಕ್ಕ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ, ಅಕ್ಕಿ ಅಡಕೆ ತೆಂಗಿನಕಾಯಿ, ಕಂಡೆ ನೋವಾ ಕಂಡೆ ನೋವಾ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಭಿಕ್ಷಕ್ಕೆ ಬಂದುದ ಕಂಡೆ ನೋವ, ಭಿಕ್ಷಕ್ಕೆ ಬಂದುದ ಕಂಡೆ ನೋವ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆ ನೋವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆ ನೋವ, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನೋವ, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನೋವ, ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ.
ಚಿಕ್ಕ ಚಿಕ್ಕ ಜಡಿಗಳ ಸುಲಿಪಲ್ಲ ಗೊರವ. ಗೊರವ ಅಂದ್ರೆ ಗಲ್ಲಕ್ಕಂತಾರಂತೆ. ಸಣ್ಣ ಮಕ್ಕಳಿಗೆ ಯಾರ ಎತ್ಕೊಂಡಿದ್ರೆ ಗಲ್ಲ ಗಲ್ಲ ಹಿಡಿತಾರಲ್ಲ, ಹಿಂಗ ಗಲ್ಲನೇ ಅಂತ್ರಿ, ಮತ್ತೇನಂತ್ರಿ? ಹಾ, ಕೆನ್ನೆ ಅಂತ್ರೇನ? ಅದಕ್ಕ ಈ ಕೆನ್ನೆ ಹಿಡಿತಾರಲ್ಲ, ಕೆನ್ನೆ ಹಿಡಿದ್ಬಿಟ್ಟು ಮತ್ ಮೂಗ್ ಹಿಡಿತಾರೇನ, ಕಿವಿ ಹಿಡಿತಾರೇನ? ಹಿಡಿಯಂಗಿಲ್ಲ. ಸಣ್ಣ ಮಕ್ಕಳು ಅಪರೂಪ ಕಂಡುತ್ತಂದ್ರೆ. ಅದಕ್ಕ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಅಕ್ಕ ಮಾದೇವಿ ಕನ್ಸ್ಕಂಡಿಂದ ಹೇಳಕತ್ತಾಳ. ಚಿಕ್ಕ ಚಿಕ್ಕ ಜಡೆಗಳ ಅಕ್ಕಿ ಅಡಕ್ಕಿ ತೆಂಗಿನಕಾಯಿ ಕಂಡೆನವ. ಚಿಕ್ಕ ಚಿಕ್ಕ ಜಡೆಗಳ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ತಲೆ ತುಂಬಾ ಕೂದಲ, ಮುದ್ದವಾದ ಗಲ್ಲ ಹೆಂಗಿರ್ತವಲ್ಲ ಆ ತರ ಕಂಡಿನ ಅಂತ ಹೇಳಕತ್ತಾಳ ಅಕ್ಕ ಮಾದೇವಿ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದ ಕಂಡೆನವ. ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆನವ. ಕೈ ಹಿಡಿಬೇಕಂತ ಭಿಕ್ಷೆ ತಕೊಂಡು ಬೆನ್ ಹತ್ತಾಳ ಅಕ್ಕ ಮಾದೇವಿ ಕನಸಿನಲ್ಲಿ. ಆ ಚೆನ್ನಮಲ್ಲಿಕಾರ್ಜುನನೇ ಬಂದಿರೋದು ಕನಸಿನಲ್ಲಿ. ಅವಳು ಒಂದೇ ಕನಸು ಕಾಣ್ತಿದ್ದಳು, ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡ, ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡ, ಒಂದೇ ಕನಸು ಕಾಣ್ತಿಳು. ಅದು ಒಂದೇ ಕನಸು ಬಿತ್ತಕ್ಕಿಗೆ ಭಿಕ್ಷಕ್ಕೆ ಬಂದುದ ಕಂಡೇನವ್ವ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ. ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆನವ. ಬೆನ್ನತ್ತಿ ಕೈ ಹಿಡಿಬೇಕು, ಜಗ್ಗಬೇಕು, ಬೆನ್ನತ್ತಿ ಕೈ ಹಿಡಿಬೇಕು, ಬಂದರ ಬಿಡಬಾರ್ದು ಅಂತಾಳ ಅಕ್ಕ ಮಾದೇವಿ. ಬಿಡಬಾರ್ದು ಅಂತ ಹೇಳಿ ಬೆನ್ನತ್ತಿ ಕೈ ಹಿಡಾಕ್ ಹೋಗ್ತಾಳ. ಎಚ್ಚರಾಗ್ಬಿಡ್ತು. ಎಚ್ಚರದಾಗ ಏನಿರ್ತೈತಿ? ಏನಿರೋದಿಲ್ಲ. ಮತ್ತೆ ಯಾವ ಹಾಸಿಗೆ ಮೇಲೆ ಮಕ್ಕೊಂಡಿದೀವಿ ಅದೇ ಹಾಸಿಗೆ. ಎತ್ತಾಗ ನೋಡಿದ್ರೆ ಏನಿರಂಗಿಲ್ಲ. ಯಾರಿಗದೆ ಅಲ್ಲ, ನನ್ಗೆ ಬಾ ನಗಸ್ತಿರಲ್ಲ, ನೀವು ನಗೋದೇ ಇಲ್ಲ. ಯಾವ್ದೇ ಕನಸು ಬಿದ್ರ ಒಂದೊಂದ್ ಮಜಾ ಇರ್ತೈತಿ ಕನಸಿನಾಗ ಕೂಡ. ಅವಾಗ ಎಚ್ಚರ ಆತಪ್ಪ ಅಂದ್ರೆ ಏನಿರ್ತೈತಿ? ಏನಿರಂಗಿಲ್ಲ. ಹೆಂಗಿದ್ದೇವ ಹಂಗೆ. ಅದಕ್ಕ ಅಕ್ಕ ಮಾದೇವಿ ಹೇಳ್ತಾಳ ಗೆಳತಿಯರಿಗೆ, ಬೆನ್ನತ್ತಿ ಕೈ ಹಿಡಿಬೇಕಂದಿನಿ. ಇಂಥ ಗೌರವ ಬಂದಿದ್ದ ಬೆನ್ನತ್ತಿ ಆ ಸಾಕ್ಷಾತ್ ನನ್ನ ಚೆನ್ನಮಲ್ಲಿಕಾರ್ಜುನನೇ ಬಂದಿದ್ದ. ಯವ್ವ, ಬೆನ್ನತ್ತಿ ಕೈ ಹಿಡಿಬೇಕು, ಇವನು ಬಿಡಬಾರ್ದು ಅಂದಿನಿ. ಕಣ್ಣು ತೆರೆದೆ, ಎಚ್ಚರಾಗ್ಬಿಡ್ತು. ಕಣ್ಣು ತೆರೆದೆ, ಏನಿಲ್ಲ, ನನ್ಗೊಂದು ಕನಸು ಬಿತ್ತು ಅಂತ ಗೆಳತಿಯರಿಗೆ ಹೇಳ್ತಾಳ ಅಕ್ಕ ಮಾದೇವಿ. ಮತ್ತೇನ್ರಿ, ಟೈಮ್ ಅಭಾವ ನೋಡ್ರಿ. ಮತ್ ಮುಂದುವರ್ಸೋಣ ಏನು ಸ್ಟಾಪ್ ಮಾಡಿ ಮತ್ ಸಾಯಂಕಾಲ ಹೇಳೋಣ? ಸಾಯಂಕಾಲನ ಈಗ ಸಾಕಂತ ಗೆಳತಿಯರಿಗೆ ಕನಸ ಹೇಳ್ದಳ ಅಕ್ಕ ಮಾದೇವಿ. ಯಾಕಂತಂದ್ರೆ ಇವ್ರು ಟೈಮಿಗೆ ಮುಗಿಸ್ತಾರಲ್ಲ. ಮತ್ತೆ ಇದೇ ಸಾಯಂಕಾಲ ಇದೇ ಚರಿತ್ರ, ಅಕ್ಕ ಮಹಾದೇವಿ ಚರಿತ್ರ ಸಾಯಂಕಾಲ ಹೇಳ್ತೇನೆ ಅಂತ. ತಮ್ಮೆಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರ ಪವಿತ್ರ ಪಾದದಲ್ಲಿ ನನ್ನ 4 ಮಾತುಗಳನ್ನು ವಿರಾಮ ಮಾಡ್ತೀನಿ. ಶರಣ.